ಇವಾಗ ನಾವು ಹೊರಟಿದ್ದೀವಿ ಇಡನ್ ಬೀಚನ್ನು ಎಕ್ಸ್ಪ್ಲೋರ್ ಮಾಡೋಕ್ಕೆ. ಇಡನ್ ಬೀಚ್ ಆಫ್ ಪಾಂಡಿಚೇರಿ ಆ ಮ್ಯಾಂಗ್ರೋವ್ ಫಾರೆಸ್ಟಿಂದ ಒಂದು 7 ಕಿಲೋಮೀಟರ್ಸ್ ಡಿಸ್ಟೆನ್ಸಲ್ಲಿದೆ. ಬನ್ನಿ ಅದನ್ನು ಕೂಡ ಎಕ್ಸ್ಪ್ಲೋರ್ ಮಾಡಿಬಿಡೋಣ. ಇದು ನಾವು ಎಕ್ಸ್ಪ್ಲೋರ್ ಮಾಡದಿರೋ ಪ್ಲೇಸ್ ಆ್ಯಕ್ಚುಲಿ. ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀವಿ. ಬ್ಲೂ ಫ್ಲ್ಯಾಗ್ ಹೊಂದಿರುವಂತಹ ಬೀಚ್. ಲೆಟ್ಸ್ ಸಿ. ಓಕೆ, ಇಡನ್ ಬೀಚ್ ಒಂದು ಸೈಡಲ್ಲಿ ನೀವು ಬ್ಯಾಕ್ ವಾಟರ್ನ ನೋಡ್ಬೋದು, ಆ ಕಡೆ ಸಿ ವ್ಯೂ ಇದೆ. ಮುಂದೆ 50 ರೂಪೀಸ್ ಪಾರ್ಕಿಂಗ್ ಮಾಡಿ ಇವಾಗ ಇಡನ್ ಬೀಚನ್ನು ನೋಡೋಕ್ಕೆ ಬಂದಿದ್ದೀವಿ. ಇಲ್ಲಿ ಕೆಲವೊಂದಿಷ್ಟು ವಾಟರ್ ಆ್ಯಕ್ಟಿವಿಟೀಸ್ ಕೂಡ ಇದೆ. ಸಮುದ್ರ ಅಷ್ಟು ಹಿಂದಿದೆ. ಈ ಥರ ವಾಕಿಂಗ್ ಸ್ಪೇಸ್ ಇದೆ. ಹೋಗೋಣ. ಬ್ಲೂ ಫ್ಲ್ಯಾಗನ್ನು ಹೊಂದಿರುವಂತಹ ಬೀಚ್ ಯಾವ ಥರ ಇದೆ ಅಂತ ನೋಡೋಣ. ಸೂಪರ್. ಜಿಪ್ ಲೈನರ್ ಮಾಡ್ತಿದ್ದಾರೆ. ಸೂಪರ್ ಆಗಿದೆ, ನೋಡ್ತಿದ್ದೀರಾ? ಇವತ್ತು ಸೆಕೆಂಡ್ ಡೇಗೆ ಇಡನ್ ಬೀಚ್ನ ನೋಡಿ ನಾವು ರಿಟರ್ನ್ ಮನೆ ಕಡೆ ಹೋಗ್ತೀವಿ. ಅಲ್ಲೆಲ್ಲ ವಾಟರ್ ಆ್ಯಕ್ಟಿವಿಟೀಸು ಆ್ಯಂಡ್ ಫುಡ್ಸ್ ಎಲ್ಲ ಇದೆ. ಫುಡ್ ಸಿಗುತ್ತೆ, ಸ್ನ್ಯಾಕ್ಸ್. ಫೋಟೋ ಶೂಟು, ಪ್ರೀ ವೆಡ್ಡಿಂಗ್ ಶೂಟು ಮಾಡೋರು ಚಾರ್ಜಸನ್ನು ಅಪ್ಲೈ ಆಗುತ್ತೆ. ಇಲ್ಲಿ ನಮ್ಮ ಹೊನ್ನಾವರದಲ್ಲಿದ್ದ ಹಾಗೆ ಇಕೋ ಬೀಚಲ್ಲಿ ಹಾಗೆ ಇದೆ ಅಲ್ಲ. ಇಲ್ಲಿ ಕೂಡ ಕಾರ್ ಪಾರ್ಕಿಂಗ್ ಅಂತ ಹಾಕಿದ್ದಾರೆ. ಫುಡ್ಗಳು. ಇಡನ್ ಬೀಚ್. ವಾಶ್ರೂಮ್ ವ್ಯವಸ್ಥೆ ಎಲ್ಲ ಇದೆ. ಇಡನ್ ಬೀಚ್ ನೋಡ್ಕೊಂಡ್ಬಿಡಿ. ನಿಜವಾಗ್ಲೂ ಕ್ಲೀನ್ ಇದೆ ಈ ಬೀಚು. ಕ್ಲೀನ್ ಆಗಿರುವಂತಹ ಇಡನ್ ಬೀಚ್, ಬ್ಲೂ ಫ್ಲ್ಯಾಗ್ ಬೀಚಿಗೆ ಫೈನಲಿ ನಾವು ಬಂದಾಯಿತು. ಸ್ಯಾಂಡಲ್ಲಿ ನಡೆಯೋಕ್ಕಂತ ಆಗಲ್ಲ, ಶೂ ಹಾಕೊಂಡಿದ್ದೀನಿ, ಸೊ ಅದಕ್ಕೆ ಪರವಾಗಿಲ್ಲ. ಆಲ್ಕೋಹಾಲ್ ಸ್ಟ್ರಿಕ್ಟ್ ಪ್ರೊಹಿಬಿಟೆಡ್ ಇದೆ. ಬೀಚ್ ಅಂತೂ ಕ್ಲೀನ್ ಆಗಿದೆ, ಚೆನ್ನಾಗಿದೆ ಆ್ಯಕ್ಚುಲಿ. ಬ್ಲೂ ಫ್ಲ್ಯಾಗ್ ಸರ್ಟಿಫಿಕೇಟನ್ನು ಹೊಂದಿರುವಂತಹ, ಅಂದರೆ ಇಷ್ಟು ಪ್ರೆಸ್ಟೀಜಿಯಸ್ ಆದ ಸರ್ಟಿಫಿಕೇಟನ್ನು ಹೊಂದಿದ್ದು, ಇಂಟರ್ನ್ಯಾಷನಲಿ ರೆಕಗ್ನೈಸ್ ಆಗಿರುವ ಒನ್ ಆಫ್ ದ ಬೀಚ್ಗಳಲ್ಲಿ ಇದು ಒಂದು. ಆ್ಯಂಡ್ ಡೆಫಿನೆಟ್ಲಿ ನೀವು ನೋಡ್ಬೋದು ಒಳ್ಳೆ ಸ್ಟ್ಯಾಂಡರ್ಡನ್ನು ಮೇಂಟೈನ್ ಮಾಡಿದೆ. ಮ್ಯಾನೇಜ್ಮೆಂಟ್ಗಳು ಕೂಡ ಚೆನ್ನಾಗಿದೆ, ಕ್ಲೀನಾಗಿದೆ ಆ್ಯಂಡ್ ಸೇಫ್ ಎನ್ವಿರಾನ್ಮೆಂಟ್. ಫ್ರೆಂಡ್ಸು, ಫ್ಯಾಮಿಲಿ ಅಥವಾ ಮಕ್ಕಳ ಜೊತೆ ಬಂದರೂ ಕೂಡ. ಲೈಫ್ ಗಾರ್ಡ್ಸು ಕೂಡ ಇದ್ದಾರೆ, ನೋಡ್ತಾ ಇದ್ದೀರಾ. ಅಲ್ಲೆಲ್ಲ ಹಾಕಿದ್ದಾರೆ ಸ್ವಿಮ್ಮಿಂಗು ಪ್ರೊಹಿಬಿಟೆಡ್ ಅಂತ. ಬಟ್ ಅಲ್ಲಿ ಸ್ವಲ್ಪ ಆಡ್ಬೋದು ಅಷ್ಟೇ. ವಾಟರ್ ಆ್ಯಕ್ಟಿವಿಟೀಸು, ವಾಟರ್ ಸ್ಪೋರ್ಟ್ಸು ಅದೆಲ್ಲ ಇದೆ. ಪ್ಯಾಡಲ್ ಬೋರ್ಡಿಂಗು, ಕಯಾಕಿಂಗು, ಜಿಪ್ ಲೈನಿಂಗ್ ಎಲ್ಲ. ಸಾಕು ಮಾಮಿ, ಬನ್ನಿ ಹೋಗೋಣ. ಮಾಮಿ ಬೀಚು ಚೆನ್ನಾಗಿದೆ. ನೀರು ತುಂಬ ಚೆನ್ನಾಗಿದೆ. ಬ್ಲೂ ಕಲರಲ್ಲಿದೆ, ಮಸ್ತ್ ಸಖತ್ತಾಗಿದೆ. ಇಡನ್ ಬೀಚ್ ಆಫ್ ಪಾಂಡಿಚೇರಿ ಬ್ಲೂ ಫ್ಲ್ಯಾಗನ್ನು ಹೊಂದಿರುವಂತಹ ಬೀಚ್. ಇದೊಂದೇ ಸ್ವಲ್ಪ ಏನೋ ಡಿಫ್ರೆಂಟ್ ಅಂತ ಅನ್ಸೋದು. ಈ ಥರದ್ದೆಲ್ಲ ಇದೆ. ಕೂತ್ಕೊಂಡು ನೋಡುವಂತಹ ವ್ಯವಸ್ಥೆ ಇದೆ. ಆ್ಯಂಡ್ ನೋಡಿ ಎಷ್ಟು ಗೋಲ್ಡನ್ ಕಲರ್ ಇದೆ. ಗೋಲ್ಡನ್ ಸ್ಯಾಂಡ್ ಅಂತ ಕರೀತಾರೆ. ನಮ್ಮ ಹೊನ್ನಾವರದ ಇಕೋ ಬೀಚ್ ಥರನೇ ಇದೆ. ಬಾಯ್ 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 ಬಾಯ್. ಇಡನ್ ಬೀಚ್ ಮತ್ತೆ ಬರೋಣ. ನಾವು ಮತ್ತೆ ಪಾಂಡಿಚೇರಿ ಬೇಡಪ್ಪ, ಇದೇ ಸಲ ಆಗಲ್ಲ. ಪೊಲೀಸ್ ಸೋಡಾನ ಟ್ರೈ ಮಾಡ್ತಾ ಇದ್ದಾರೆ. ಕಷಾ ಸ್ವಾಮಿ ಹೇಗಿದೆ? ಚೆನ್ನಾಗಿದೆ. ಒನ್ ಮೋರ್. ಇಡನ್ ಬೀಚನ್ನು ನೋಡಾಯಿತು. ಇವಾಗ ನಾವು ನಮ್ಮ ರೆಸಾರ್ಟ್ ಕಡೆ ಹಿಂತಿರುಗ್ತಾ ಇದ್ದೀವಿ. ವಾಟರ್ ಆ್ಯಕ್ಟಿವಿಟೀಸ್ ಕೂಡ ಇದೆ, ಬಟ್ ಅದು ಬೇಡ, ನಾವು ಆಲ್ರೆಡಿ ಆಡ್ಕೊಂಡು ಬಂದಿದ್ದೀವಿ. ಇವಾಗ ಮುಂದೆ ಸಿಗ್ತೀನಿ. ಬಾಯ್ ಬಾಯ್. ಫೈನಲಿ ನಾವು ರಿಟರ್ನ್ ನಮ್ಮ ರೂಮ್ ಕಡೆ ಬಂದಿದ್ದೀವಿ. ಇವತ್ತಿನ ನಮ್ಮ ಪಾಂಡಿಚೇರಿ ಟ್ರಿಪ್ಪು ಇಲ್ಲಿಗೆ ಮುಗಿಯುತ್ತೆ.